ಮಂಡ್ಯದ ಕಾಳಿಕಾಂಬಾ ದೇವಾಲಯದಿಂದ ಸುಮಲತಾ ಅಂಬರೀಶ್ ಅವರ ಬಹಿರಂಗ ಪ್ರಚಾರದ ಕೊನೆಯ ರ್ಯಾಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗಿದೆ. ಓಕೆ, ಇನ್ನೇನು ಕೆಲ ಹೊತ್ತಿನಲ್ಲೇ ದರ್ಶನ್, ಯಶ್ ಮತ್ತು ಸುಮಲತಾ ಅವರ ಶಕ್ತಿ ಪ್ರದರ್ಶನವಾಗುತ್ತೆ. ಮಂಡ್ಯದ ಕಾಳಿಕಾಂಬಾ ದೇಗುಲದಿಂದ ಬೃಹತ್ ರ್ಯಾಲಿಯ ಮುಖಾಂತರ ಸಿಲ್ವರ್ ಜೂಬ್ಲಿ ಪಾರ್ಕ್ಗೆ ತೆರಳುತ್ತಾರೆ. ನಿಮಗೆ ನೆನಪಿರಬಹುದು, ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ ದಿನ ಯಾವ ಪ್ರಮಾಣದಲ್ಲಿ ಜನಪ್ರವಾಹ ಇತ್ತೋ ಅದೇ ಪ್ರಮಾಣದ ಜನಪ್ರವಾಹವನ್ನು ಇವತ್ತೂ ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಕಾಳಿಕಾಂಬಾ ದೇಗುಲದ ಮುಂಭಾಗದ ದೃಶ್ಯ. ಬಿಜೆಪಿ ಬಾವುಟ ಕಂಡು ಬರ್ತಾ ಇದೆ, ಕಾಂಗ್ರೆಸ್ನ ಬಾವುಟ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನ ನಾಯಕ, ರೆಬಲ್ ನಾಯಕ ಚಲುವರಾಯಸ್ವಾಮಿ ಅವರ ಫೋಟೋವನ್ನು ಇಟ್ಕೊಂಡಿದ್ದಾರೆ, KS ಪುಟ್ಟಣ್ಣಯ್ಯನವರ ಫೋಟೋವನ್ನು ಇಟ್ಕೊಂಡಿದ್ದಾರೆ. ಸೊ ಈಗಾಗಲೇ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಏನು ಕತೆ ಅಂತ ತಿಳ್ಕೊಳ್ಳೋಣ. ನನ್ನ ಕೊಲೀಗ್ ಹರೀಶ್ ಸೀನಪ್ಪ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಹರೀಶ್, ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರಿದಾರಾ? ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಈ ಬೃಹತ್ ರ್ಯಾಲಿ? ಅರವಿಂದ್, ಇಷ್ಟೊತ್ತಾಗಲೇ ರ್ಯಾಲಿ ಬಹುತೇಕ ಶುರುವಾಗಬೇಕಾಗಿತ್ತು. ಸುಮಲತಾ ಅವರು ಕೂಡ ಬೇರೆ ಬೇರೆ ಕಡೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಮಂಡ್ಯದ ಬೇರೆ ಬೇರೆ ಕಡೆ ಹೋಗಿ ಗಾರ್ಮೆಂಟ್ಸ್ ಕೆಲಸ ಮಾಡುವಂಥವ್ರ ಮತ್ತು ವಕೀಲರವನ್ನೆಲ್ಲ ಭೇಟಿ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದರ್ಶನ್ ಕೂಡ ನಿನ್ನೆ ಒಂದು 2-3 ಊರುಗಳನ್ನ ಅವರು ಮಿಸ್ ಮಾಡ್ಕೊಂಡಿದ್ರು ಪ್ರಚಾರ ಮಾಡೋದನ್ನ, ಅಲ್ಲಿ ಕೂಡ ಹೋಗ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ರ್ಯಾಲಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಒಂದ್ ನಿಮಿಷ ರ್ಯಾಲಿಗೆ ಸೇರ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಇಷ್ಟೊತ್ತಾಗಲೇ ಬಂದು ಇದೊಂದು ರ್ಯಾಲಿ ಶುರು ಮಾಡಬೇಕಾಗಿತ್ತು. ಇಲ್ಲಿರುವಂಥ ಒಂದು ಪರಿಸ್ಥಿತಿಯನ್ನು ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನನ್ನ ಸುತ್ತಮುತ್ತ ನೋಡ್ತಾ ಇರ್ಬೋದು, ಮಂಡ್ಯದ ನಂದಾ ಚಿತ್ರಮಂದಿರದ ಹಿಂದುಗಡೆ ಇರುವಂಥ ಕಾಳಿಕಾಂಬಾ ದೇವಸ್ಥಾನದ ಅಂಗಳದಲ್ಲಿದ್ದೀವಿ. ಕಾಳಿಕಾಂಬಾ ಸಮುದಾಯ ಭವನ ಕೂಡ ಇಲ್ಲಿದೆ. ಸಾವಿರಾರು ಜನ ಇಲ್ಲಿ ಸೇರಿರುವಂಥದ್ದು. ಜನಪದ ಕಲಾವಿದರು ಸೇರಿದಂತೆ ಟಮಟೆ, ಡೊಳ್ಳು ಕುಣಿತ, ಬಹುತೇಕ ಕಲಾವಿದರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗೋದಿದ್ದಾರೆ. ಆಲ್ರೆಡಿ ಸುಮಾರು ಒಂದು 9 ಗಂಟೆ 9:30 ಸುಮಾರಿಂದನೇ ಕೂಡ ಬಹುತೇಕರು ಇಲ್ಲಿ ಬಂದು ಹಾಜರಾಗಿರುವಂಥದ್ದು. ಸೊ ಸುಮಲತಾ ಮತ್ತೆ ಯಶ್, ದರ್ಶನ್ ಅವರ ಆಗಮನಕ್ಕಾಗಿ ಕಾಯ್ತಾ ಇರೋದು. ಇಲ್ಲಿಂದ ಸುಮಾರು 1.5-2 ಕಿಲೋಮೀಟರ್ ದೂರ ಒಂದು ರ್ಯಾಲಿ ನಡೆಯುತ್ತೆ ಸಿಲ್ವರ್ ಜೂಬ್ಲಿ ಪಾರ್ಕ್ ವರೆಗೂ. ಅಲ್ಲಿ ರ್ಯಾಲಿಯಲ್ಲಿ ಸಾರ್ವಜನಿಕವಾಗಿ ಎಲ್ಲರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಬಹಳ ದಿನಗಳಿಂದ ಒಂದು ಮಂಡ್ಯದ ಜನತೆಯ ಒತ್ತಾಯ ಇತ್ತು, ಅಂದ್ರೆ 3 ಜನ, ಯಶ್ ಮತ್ತೆ ದರ್ಶನ್ ಜೊತೆಗೆ ಸುಮಲತಾ ಅವರು 3 ಜನ ಯಾವಾಗ ಒಟ್ಟಿಗೆ ಕಾಣಿಸ್ಕೋತೀರಾ ಅಂತ ಅಂದ್ಬಿಟ್ಟು ಹೋದ ಕಡೆ ಎಲ್ಲ ಹಳ್ಳಿಗಳ ಕಡೆಯಲ್ಲಿ ಪ್ರಚಾರಕ್ಕೆ ಹೋದಾಗ ಬಹುತೇಕರು ಕೇಳ್ತಿದ್ರು, ನೀವು 3 ಜನ ಒಟ್ಟಿಗೆ ಬರಬೇಕು, ಒಟ್ಟಿಗೆ ನಿಮ್ಮನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾಮಿನೇಷನ್ ಆದ್ಮೇಲೆ ಏನೊಂದು ಬಹಿರಂಗ ಪ್ರಚಾರ ಒಂದು ಇದು ಮಾಡಿದ್ರು, ವೇದಿಕೆ ಸೃಷ್ಟಿ ಮಾಡಿ ಅಲ್ಲಿ ಮಾತಾಡಿದ್ರು. ಅದಾದ ನಂತರ 4 ಜನ, ಅಭಿಷೇಕ್ ಸೇರಿದಂತೆ ಸುಮಲತಾ ಅವರು, ದರ್ಶನ್ ಅವರು ಮತ್ತೆ ಯಶ್ ಸೇರಿದಂತೆ ಅವರನ್ನ ಯಾರೆಲ್ಲ ಇದುವರೆಗೂ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ, ಅವ್ರ ಇಲ್ಲಿನ ನಾಯಕರು, ಸ್ಥಳೀಯ ನಾಯಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ವೇದಿಕೆಯನ್ನ ಹಂಚಿಕೊಳ್ಳಲಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಒಂದು ರ್ಯಾಲಿ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಅರವಿಂದ್, ಹರೀಶ್, ಈಗಾಗಲೇ 12 ಗಂಟೆ ಆಯ್ತು. ಓಕೆ, ನಿಮ್ಮ ಜೊತೆ ನಾನು ಮಾತನಾಡ್ತೀನಿ, ಅದೇ ರೀತಿ ಸಂಪರ್ಕದಲ್ಲಿ ಇರಿ. ಓಕೆ, ನಾನು ಅದೇ ಹೇಳ್ತಾ ಇದ್ದೆ, ಈಗಾಗಲೇ 12 ಗಂಟೆ ಆಯಿತು. ಸುಮಲತಾ ಅಂಬರೀಶ್ ಅವರು ನಾಮಿನೇಷನ್ ಫೈಲ್ ಮಾಡಿದ ದಿನವೂ ಕೂಡ ಇದೇ ರೀತಿಯಾಗಿತ್ತು. ಬೃಹತ್ ಜನಸಾಗರದ ಮಧ್ಯದಲ್ಲಿ ರ್ಯಾಲಿ ಎಷ್ಟೊತ್ತಿಗೆ ತಲುಪುತ್ತೆ? ಯಾಕೆಂದರೆ ಇಲ್ಲಿ ಕಾಳಿಕಾಂಬಾ ದೇಗುಲದಿಂದ ಅವರು ಸಿಲ್ವರ್ ಜೂಬ್ಲಿ ಪಾರ್ಕ್ಗೆ ಹೋಗೋದಕ್ಕೆ ಸುಮಾರು, ಸುಮಲತಾ ಅವ್ರು ಮಾತಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಅಭಿಮಾನ ಸಂಘ ಊರಲ್ಲಿ
ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೇವೆ. ನಮ್ಮನ್ನು ಇಲ್ಲಿ ಸ್ವಾಭಿಮಾನದ ಹಣ ಒಂದು ಕಡೆ, ಸ್ವಾಭಿಮಾನ ಇನ್ನೊಂದು ಕಡೆ. ನೀವು ಆಯ್ಕೆ ಮಾಡ್ಕೋಬೇಕು. ಎಲ್ಲರೂ ಆಶೀರ್ವಾದ ಮಾಡಿ ಒಂದು ಶಕ್ತಿ ಇದೆಯಲ್ಲ, ಎರಡೇ ದಿನ ಉಳಿದಿದೆ. ನೀವೇ ನನಗೆ ಕಾರ್ಯಕರ್ತರು, ನೀವೇ ನನ್ನ ಪೂಜೆ ನಡೆಸಿದಾಗ ನನ್ನ ಕಾಯಬೇಕಾಗಿದೆ. ನನ್ನ ಕ್ರಮ ಸಂಖ್ಯೆ ಹೇಳಿ. ಓಕೆ, ಎರಡು ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಾ. ಒಂದು, ಇನ್ನೇನು ಕೆಲವೇ ಕ್ಷಣದಲ್ಲಿ ರ್ಯಾಲಿ ಆರಂಭ ಆಗ್ತಕ್ಕಂಥ ಕಾಳಿಕಾಂಬಾ ದೇಗುಲ. ಮತ್ತೊಂದು ಕಡೆ ಬೆಸಗರಹಳ್ಳಿಯಲ್ಲಿ ಸುಮಲತಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ಸುಮಲತಾ ಅವರಿಗೆ ಮಾತನಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಜನ. ಅಷ್ಟು ಪ್ರಮಾಣದಲ್ಲಿ ಜನರು ಅಲ್ಲಿ ಸೇರಿದ್ದಾರೆ. ಅವರ ಪ್ರಶ್ನೆ ಮತ್ತು ಅವರ ಆಗ್ರಹ ಇರ್ತಕ್ಕಂಥದ್ದು ಒಂದೇ, ದರ್ಶನ್ ಯಶ್ ಯಾವಾಗ ಬರ್ತಾರೆ? ಸೊ ಈ ಪ್ರಶ್ನೆಯನ್ನು ಇಟ್ಕೊಂಡೇ ಅಲ್ಲಿ ಎಲ್ಲರೂ ಕೂಡ ಸುಮಲತಾ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇಷ್ಟೊತ್ತಿಗಾಗಲೇ ರ್ಯಾಲಿ ಆರಂಭ ಆಗಿಬಿಡ್ಬೇಕಾಗಿತ್ತು. ಯಾಕೆ ಅಂತಂದರೆ ಈ ರ್ಯಾಲಿ 2-2.5 ಕಿಲೋಮೀಟರ್ ಹೋಗಬೇಕು. ಒಂದು, ನಂತರ ಅಲ್ಲೊಂದು ಬೃಹತ್ ಸಮಾವೇಶ ಇದೆ. ಸಮಾವೇಶದಲ್ಲಿ ಎಲ್ಲರೂ ಮಾತಾಡಬೇಕು, ಸುಮಲತಾ ಮಾತಾಡಬೇಕು, ದರ್ಶನ್ ಮಾತನಾಡಬೇಕು, ಯಶ್ ಮಾತಾಡಬೇಕು, ಅಭಿಷೇಕ್ ಮಾತಾಡಬೇಕು. ಸೊ ಇವರೆಲ್ಲರೂ ಮಾತಾಡಿ ಮುಗಿಸುವ ಹೊತ್ತಿಗೆ 6 ಗಂಟೆ ಒಳಗಡೆ ಇವೆಲ್ಲ ಮುಗಿಬೇಕು. ಬಹಿರಂಗ ಪ್ರಚಾರಕ್ಕೆ ಇವತ್ತು 6 ಗಂಟೆನೇ ಕೊನೆ. ಅಲ್ಲಿ ಪೊಲೀಸರೇ ಅದಕ್ಕೆ ಅವಕಾಶ ಕೊಡಲ್ಲ. 6 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲ ಕಟ್ ಮಾಡಿ ಕಳಿಸ್ತಾ ಇರ್ತಾರೆ, ಆಯಿತು ಮುಗೀತು ಹೋಗಿ ಅಂತಂದ್ಬಿಟ್ಟು. ಹಾಗಾಗಿ 6 ಗಂಟೆ ಒಳಗಡೆ ಮುಗಿಬೇಕು ಅಂತಂದರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಒಂದು ರ್ಯಾಲಿ ಮುಗಿಬೇಕು. ನೀವು ನೋಡ್ತಾ ಇದ್ದೀರಾ, ಕಾಳಿಕಾಂಬಾ ದೇಗುಲದ ಬಳಿ ಜನ ಸ್ಪ್ರೆಡ್ ಆಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಉಳಿದ ಜನ ಇಲ್ಲಿ ಸುಮಲತಾ ಅವ್ರ ಜೊತೆನಲ್ಲಿದ್ದಾರೆ. ಎಲ್ಲ ಸೇರಿ ಈಗ ರ್ಯಾಲಿಯನ್ನು ಮುಂದುವರಿಸ್ತಾರೆ. ಓಕೆ, ಈಗ ನೇರವಾಗಿ ನಾವು ಕಾಳಿಕಾಂಬಾ ದೇಗುಲದ ಬಳಿಗೆ ಹೋಗೋಣ. ನನ್ನ ಕೊಲೀಗ್ ಹರೀಶ್ ಸಿನಪ್ಪ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ. ಹರೀಶ್, ಅಲ್ಲಿ ಸಾಕಷ್ಟು ಜನ ಈಗಾಗಲೇ ಅಲ್ಲಿ ನೆರೆದಿದ್ದಾರೆ. ಯಾರನ್ನಾದ್ರೂ ಮಾತಾಡಿಸ್ಬೋದಾ ನೋಡಿ, ಏನು ಹೇಳ್ತಾರೆ? ಈ ಸರ್ತಿ ಕುಟುಂಬ ರಾಜಕಾರಣನ ಅಥವಾ ಸ್ವಾಭಿಮಾನನ, ಈ ಪ್ರಶ್ನೆ ಹುಟ್ಟಿದೆ ಮಂಡ್ಯದಲ್ಲಿ. ಅದ್ರ ಬಗ್ಗೆ ಅಲ್ಲಿನ ಜನಗಳು ಏನು ಮಾತನಾಡ್ತಾರೆ, ಮಾತನಾಡಿಸ್ಬೋದಾ ನೋಡಿ. ಖಂಡಿತ ಅರವಿಂದ್, ಮಾತಾಡ್ಸೋಂತ ಒಂದು ಪ್ರಯತ್ನ ಮಾಡ್ತೀನಿ. ಬಹಳಷ್ಟು ಜನ ನನ್ನ ಹಿಂದೆ ನಿಂತಿದ್ದಾರೆ. ಅಣ್ಣ ಹಿಂಗೆ ಬನ್ನಿ, ಎಲ್ಲರೂ ಹಿಂಗೆ ಬನ್ನಿ. ಓಕೆ, ಇವತ್ತು ಬಹಿರಂಗ ಮಾತಾಡಿಸ್ತೀನಿ ಅಣ್ಣ. ಸರಿ, ನೀವೇ ಮಾತಾಡಿ. ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ, ಕೆಲವೇ ನಿಮಿಷಗಳಿದೆ. ಸುಮಲತಾ ಪರ ಬಂದು ನೀವು ಇಲ್ಲಿ ಕಾಳಿಕಾಂಬಾ ದೇವಸ್ಥಾನದ ಅಂಗಳದಲ್ಲಿ ನಿಂತಿದ್ದೀರಾ, ಏನು ಹೇಳ್ತೀರ ತಾವು? ಸರ್, ಇವತ್ತು ಪ್ರಚಾರ ಅಂತ್ಯ ಆಯ್ತದೆ. ಇದು ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರತಿಷ್ಠೆ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆ ಜನ ಪಕ್ಷಾತೀತವಾಗಿ ಯಾವುದೇ ಹಣ ಅಪೇಕ್ಷೆಗೆ ನಮ್ಮ ಸ್ವಾಭಿಮಾನವನ್ನು ಮಾರ್ಕೊಳ್ಳದಂತೆ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ. ಸುಮಲತಾರವನ್ನ ನಾವು ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ. ಗೆಲ್ಲಿಸೋದ್ರ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಎಲ್ಲ ರೈತ ಬಂಧುಗಳು ಸ್ವಾಭಿಮಾನಿಗಳು ಅಂತ ತೋರಿಸ್ತೀವಿ ಸರ್ ಈ ಚುನಾವಣೆಯಲ್ಲಿ. ಸಾಹೇಬ್ರೆ, ತಾವೇನು ಹೇಳ್ತೀರಿ? ಸರ್, ನಾನು ಚೆಲುವರಾಯ ಸ್ವಾಮಿ ಅಭಿಮಾನಿ, ನಾನು ಮಂಡ್ಯ ಸ್ವಾಭಿಮಾನಿ, ನಾನು ಸುಮಲತಾಕ್ಕೆ ನನ್ನ ಓಟು. ಇಲ್ಲಿ ಬಹಳಷ್ಟು ಜನ ಇದ್ದಾರೆ ಸರ್. ತಾವು? ಸರ್, ನಾವು ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷ, ರೈತ ಸಂಘ, ಬಿಜೆಪಿ, ಜನತಾದಳದ ಕಾರ್ಯಕರ್ತರು, ಆಮೇಲೆ ಸಂಘ ಸಂಸ್ಥೆಗಳು, ಮಂಡ್ಯ ಸ್ವಾಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಸುಮಲತಾ ಅವ್ರಿಗೆ ಈ ಸತಿ ಓಟ್ ಹಾಕಬೇಕು. ಯಾಕೆ ಅಂದರೆ JDS ಈಗ ಈ ರಾಜ್ಯದಲ್ಲಿ ಏನು ಒಂದು ರಾಜಕೀಯ ಪಕ್ಷದಲ್ಲಿ ಮುಖ್ಯಮಂತ್ರಿ ಹುದ್ದೆಗಿಂತ ಇನ್ಯಾವ ಹುದ್ದೆ ಬೇಕಾಗಿತ್ತು ದೇವೇಗೌಡರಿಗೆ? ಅವ್ರ ಮಗ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಮಗ ಮುಖ್ಯಮಂತ್ರಿ ಆದಮೇಲೆ ತಿರ್ಗಾ ನಿಖಿಲ್ ಅಲ್ಲಿ ಹಾಸನದಲ್ಲಿ ಅವ್ರ ಮೊಮ್ಮಗಂಗೆ ಕೊಟ್ಟವ್ರೆ, ಇಲ್ಲ ಅವ್ರ ಮೊಮ್ಮಗಂಗೆ ಕೊಟ್ಟವ್ರೆ, ಅಲ್ಲಿ ದೇವೇಗೌಡರು ನಿಂತವ್ರೆ. ಇದನ್ನು ಕುಟುಂಬದ ರಾಜಕಾರಣನೇ ಇದು. ಅದಕ್ಕೆ ಈಗ ಮಂಡ್ಯ ಜನ ತೀರ್ಮಾನ ತೊಗೊಂಡಿದ್ದೀವಿ,
ಮಂಡ್ಯದಿಂದ ಹಾಸನಕ್ಕೆ ಅವ್ರನ್ನ ಓಡಿಸ್ತೀವಿ. ಸುಮಲತಾ ಅವ್ರು ಗೆದ್ದೇ ಗೆಲ್ತಾರೆ. ಎಲ್ಲ ಮಂಡ್ಯ ಜನತೆಗೆ ಕೈ ಮುಗಿದು ಕೇಳ್ಕೊಳ್ಳೋದು, ಸುಮಲತಾ ಅಂಬರೀಷ್ ಅವ್ರಿಗೆ ನಿಮ್ಮ ಕಾಲು ಬಿದ್ದು ನಮಸ್ಕಾರ ಮಾಡ್ತೀನಿ. ಎಲ್ಲ ಸುಮಲತಾ ಅಂಬರೀಷ್ ಅವ್ರಿಗೆ ಓಟ್ ಹಾಕಿ ದಯವಿಟ್ಟು. ನಾವು ಮಂಡ್ಯ ಜನ ಸ್ವಾಭಿಮಾನಿಗಳು, ನಾವು ಸ್ವಾಭಿಮಾನ ಯಾವತ್ತೂ ಮಾರ್ಕೊಳ್ಳಲ್ಲ. ಕುಟುಂಬ ರಾಜಕಾರಣ ಮಾಡೋಕ್ಕೆ ಮಂಡ್ಯದಲ್ಲಿ ಯಾವತ್ತೂ ಬಿಡಲ್ಲ. ನಮ್ಮ ಮತ ಏನಿದ್ರು ಸುಮಲತಾ ಅಂಬರೀಷ್ಗೆ. ನಾವು ಸುಮಲತಾರ ಪಕ್ಕ ಅಭಿಮಾನಿ ಸರ್. ನಮಗೆ ಸುಮಲತಾರು 3 ಲಕ್ಷದಿಂದ ಅತ್ಯುತ್ತಮ ಇದರಿಂದ ಮತದಿಂದ ಗೆಲ್ಲಿಸಬೇಕು ಅಂತ ಮಾತಾಡಕ್ಕೆ ಇಷ್ಟಪಡ್ತೀವಿ. ಮೇಡಮ್, ತಾವು ಎಲ್ಲಿಂದ ಬಂದಿರೋದು? ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಿ, ಯಾಕೆ, ಹೇಗೆ, ಏನಕ್ಕೆ ಮಾಡ್ತಿದ್ದೀರಿ? ಸರ್, ಅವ್ರು ಇಟ್ಟಿರುವಂತ ಹೆಜ್ಜೆ ಒಂದು ದಿಟ್ಟ ನೇರ ನಿರ್ಧಾರ. ಅದಕ್ಕೋಸ್ಕರ ಇಲ್ಲಿ ಮೈತ್ರಿ, ಇಲ್ಲಿ ಕುಟುಂಬ ರಾಜಕೀಯ ಬೇಕಾಗಿಲ್ಲ ನಮಗೆ. ಯಾಕೆ ಅಂತಂದ್ರೆ ಒಬ್ಬ ಮಹಿಳೆಗೆ ಇವರು ಸಮಾನತೆ ಅಂತ ಹೇಳ್ತಾರಲ್ವಾ, ಈ ಮೂಲಕ ಸಮಾನತೆಯನ್ನು ಸೂಚಿಸ್ಲಿ. ಯಾರೇ ಮುಖ್ಯಮಂತ್ರಿಗಳಾದ್ರೂ ಸರಿನೇ, ನಮಗೆ ಸುಮಲತಾ ಅವ್ರಿಗೆ ಬೆಂಬಲ ಸೂಚಿಸ್ತೀವಿ. ನಾವು ಅವ್ರನ್ನ ಗೆಲ್ಲಿಸ್ತೀವಿ. ಇದು ಕುಟುಂಬದ ರಾಜಕೀಯ ಆಯ್ತು. ಯಾವ್ದೇ ಆಗಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಯ್ತಿರಲಿಲ್ಲ, ದೇವೇಗೌಡರು ನಂಬ್ಕೊಂಡಿದ್ರೆ ಸಿದ್ದರಾಮಯ್ಯನೂ ಆಯ್ತಿರ್ಲಿಲ್ಲ. 250 ಓಟಿಂದ ಗೆಲ್ಲಬೇಕಾದ್ರೆ ಇವರೇ ಅಂಬರೀಷೇ ಕಾರಣ. ಸಿದ್ದರಾಮಯ್ಯ ಸಂದೇಶ 250 ಓಟಿಂದ ಸುಮಲತಾ ಅಂಬರೀಷ್ ಅವ್ರಿಗೆ ಗೆಲ್ಲಿಸ್ಬೇಕಾದ್ರೆ ಸಿದ್ದರಾಮಯ್ಯ, ಇದೇ ಅಂಬರೀಷ್ ಅವ್ರ ಕಾರಣ. ಮೈಸೂರಿಗೆ ಸೇರಿಸಿರ್ಲಿಲ್ಲ ಅವರ. ಇದೇ ಸಿದ್ದರಾಮಯ್ಯ, ದೇವೇಗೌಡರು ನಂಬ್ಕೊಂಡಿದ್ರು, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ ಸಿದ್ದರಾಮಯ್ಯನವರು. ಒಟ್ಟಾರೆ ಇಲ್ಲಿ ಜನ ಹೇಳ್ತಾ ಇರೋಂಥದ್ದು ಇದು ಸ್ವಾಭಿಮಾನದ ಒಂದು ಪ್ರತೀಕ. ನಾವು ಖಂಡಿತ ಸುಮಲತಾ ಅಂಬರೀಷ್ ಅವ್ರಿಗೆ ಬೆಂಬಲವನ್ನ ಸೂಚಿಸ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಅರವಿಂದ್, ಓಕೆ ಹರೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ಕಡೆ ಯಾಕೆ ಸುಮಲತಾ ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಕೊಡ್ತಾ ಹೋದ್ರು. ಕೆಲವರಿಗೆ JDS ಬಗ್ಗೆ ಅಸಮಾಧಾನ ಇದೆ, ಕೆಲವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಅಸಮಾಧಾನ ಇದೆ, ಕೆಲವರಿಗೆ ನೇರವಾಗಿ ದೇವೇಗೌಡರ ಬಗ್ಗೆ ಅಸಮಾಧಾನ ಇದೆ, ಕೆಲವರಿಗೆ ಸುಮಲತಾ ಅಂಬರೀಷ್ ಅವರ ಮೇಲೆ ಒಲವು, ಅಂಬರೀಷ್ ಅವರ ಮೇಲೆ ಪ್ರೀತಿ, ಈ ರೀತಿ. ಮತ್ತೆ ಕೆಲವರು ಮಹಿಳೆಯೊಬ್ಬರು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕಾರಣ. ಆ ಕಾರಣವೇ ಇವಾಗ ಅಭಿಮಾನದ ರೂಪದಲ್ಲಿ ತಳೆದು ಇಲ್ಲಿ ಇಷ್ಟು ಜನ ಸೇರೋದಕ್ಕೆ ಕಾರಣವಾಗಿರ್ಬೋದು. ಬೆಸಗರಹಳ್ಳಿಯಲ್ಲಿ ಸುಮಲತಾ ಅವರು ಪ್ರಚಾರ ಮಾಡ್ತಾ ಇದ್ರು, ಅದೇನು ರ್ಯಾಲಿ ಅಲ್ಲಿಂದನೇ ಆರಂಭ ಆಗ್ಬಿಟ್ಟಿದೆಯಾ ಏನು ಗೊತ್ತಾಗ್ತಾ ಇಲ್ಲಪ್ಪ. ಯಾಕೆಂದರೆ ಅಲ್ಲೇ ಜನಗಳು ಬಿಡ್ತಾ ಇಲ್ಲ ವೆಹಿಕಲನ್ನು, ಅಷ್ಟು ಪ್ರಮಾಣದಲ್ಲಿ ಸುಮಲತಾ ಅವರ ರ್ಯಾಲಿಯಲ್ಲಿ ಕಂಡು ಬರ್ತಾ ಇತ್ತು. ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ. ಎಲ್ಲರೂ ಕೂಡ ಯಶ್ ಮತ್ತು ದರ್ಶನ್ ಅವರು ಬರ್ತಾ ಇದ್ದಾರೆ, ಅಂಬರೀಷ್ ಅವರ ಮಗ ಅಭಿಷೇಕ್ ಬರ್ತಾ ಇದ್ದಾರೆ, ಸುಮಲತಾ ಬರ್ತಾ ಇದ್ದಾರೆ. ಅವರನ್ನು ಗೆಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇರಿರ್ತಕ್ಕಂಥ ಜನ. ಆಮೇಲೆ ಎಲ್ಲರೂ ಓಪನ್ ಆಗಿ ಹೇಳಿದ್ರು. ಒಬ್ಬರು ಹೇಳಿದ್ರು, ನಾನು ಕಾಂಗ್ರೆಸ್ ಕಾರ್ಯಕರ್ತ, ಆದರೆ ನಾನು ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇನ್ನೊಬ್ಬರು ಒಂದು ಮಾತು ಹೇಳಿದ್ರು, ಇಲ್ಲಿ JDSನವರು ಇದ್ದಾರೆ ಅಂತಂದರು. ಐ ಡೋಂಟ್ ನೋ, ಯಾಕೆಂದರೆ ಹಾಗಾದರೆ ಸರ್ವ ಪಕ್ಷಗಳ ಸಮ್ಮಿಲನ ಆಗ್ಬಿಟ್ಟಿದೆಯಾ ಅಲ್ಲಿ ಅಂತ ಅಂದ್ಬಿಟ್ಟು. ಒಂದು ಕಡೆ BJP ಬಾವುಟ ಕಾಣ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು, ಇನ್ನೊಂದು ಕಡೆ ಪುಟ್ಟಣ್ಣಯ್ಯನ ಕಡೆಯವರು ಅಂತಂದರೆ ರೈತ ಸಂಘದವರು ಪುಟ್ಟಣ್ಣಯ್ಯನ ಭಾವಚಿತ್ರ ಇಟ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು ಚಲುವರಾಯ ಸ್ವಾಮಿ ಫೋಟೋ ಇಟ್ಕೊಂಡಿದ್ದಾರೆ, BJP ಅವರು ಪಕ್ಷದ ಬಾವುಟವನ್ನು ಹಿಡ್ಕೊಂಡಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ.